ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು. ನಾನಿವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ಕಡಲೆಬೇಳೆ ಮಸಾಲ ವಡೆ. ಕಡಲೆಬೇಳೆ ಮಸಾಲ ವಡೆನ ನಾವು ಔಟ್ ಸೈಡೆಲ್ಲ ತಿಂತೀವಿ ಟೀ ಸ್ನ್ಯಾಕ್ಸ್ ಟೈಮಲ್ಲಿ. ಸೊ ಅದೇ ಥರ ನಾವು ಮನೇಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. 1 ಗ್ಲಾಸಷ್ಟು ಕಡಲೆಬೇಳೆನ ತೊಗೊಂಡು 2ರಿಂದ 3 ಸಲ ನೀಟಾಗಿ ತೊಳೆದಿಟ್ಕೊಂಡು ನೆನೆಸಿಡಬೇಕು. ಒಂದು 2 ಗಂಟೆ ಕಾಲ. ಒಂದು 2 ಗಂಟೆ ಆದಮೇಲೆ ಅದು ನೀಟಾಗಿ ನೆಂದಿರುತ್ತೆ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಒಂದು 10ರಿಂದ 12 ಬೆಳ್ಳುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಒಂದು 4ರಿಂದ 5 ಲವಂಗ, ಮತ್ತು ನಾವೇನು ಆ ಕಡಲೆಬೇಳೆನೆಲ್ಲ ನೀಟಾಗಿ ರುಬ್ಕೊಂಡು, ಅದಾದಮೇಲೆ ಅದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಮಿಕ್ಸಿಗೆ ಹಾಕಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ರುಬ್ಕೊಂಡು ಅದು ಕೂಡ ಹಾಕ್ಕೋಬೇಕು. ಮತ್ತು ಒಂದು ಪಿಂಚಷ್ಟು ಅಡುಗೆ ಸೋಡಾ ಮತ್ತು ಉಪ್ಪು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಬಂದು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು. ಅಡುಗೆ ಸೋಡಾ ಸ್ವಲ್ಪ 1 ಪಿಂಚಷ್ಟು ಆದರೆ ಸಾಕು. ಅದಾಗಿದ್ದು ನೆಕ್ಸ್ಟು ಆ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಶ್ರಣ ಅಂದರೆ ನೀಟಾಗಿ ಕಲಸಿಟ್ಕೋಬೇಕು ಕೈಯಲ್ಲಿ. ನೋಡಿ ಹದವಾಗಿ ಕಲಿಸ್ಕೊಳ್ಬೇಕು, ನೀರು ಹಾಕಬಾರ್ದು. ಈರುಳ್ಳಿ ಹಾಕಿರೋದ್ರಿಂದ ನೀರೆಲ್ಲ ಅದರಲ್ಲೇ ಬಿಡುತ್ತೆ. ಅದಾದ ನೆಕ್ಸ್ಟು ನೀಟಾಗಿ ನೀರು ಮಾಡಿಕೊಂಡು ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಚೆಕ್ ಮಾಡ್ಕೋಬೇಕು. ನೋಡಿ ನಾನು ಹಾಕ್ತಿದ್ದೀನಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನು ನೆಕ್ಸ್ಟ್ ಬ್ಯಾಚನ್ನು ಅದರಲ್ಲೇ ಹಾಕ್ಕೊಳ್ತೀನಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕರ್ಕೋಬೇಕು. ಒಂದು ಸಲ ಒಂದು 5ರಿಂದ 6 ವಡೆ ನಾನು ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಸ್ಪೇಸ್ ಸಿಗುತ್ತೆ, ಅದು ಎಣ್ಣೆ ಫುಲ್ ಆಗಬೇಕು. ಒಂದು ಬ್ಯಾಚಲ್ಲಿ ಬೇಯಿಸ್ಕೊಳ್ಳೋವಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಈ ಕಲರ್ ಬರುತ್ತೆ, ಒಳಗಡೆ ಎಲ್ಲ ಹಸಿಯಾಗಿ ಹಾಗೆ ಇರುತ್ತೆ. ಅದಕ್ಕೆ ನಾವು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಈ ಥರ ನಾನು ಇದು ಫಸ್ಟ್ ಬ್ಯಾಚು ಒಂದು 5ರಿಂದ 6 ವಡೆ ಹಾಕಿದ್ದೆ. ನೆಕ್ಸ್ಟ್ ಬ್ಯಾಚು ಒಂದು 5 ಮತ್ತೊಂದು 5, 6 ಹಾಕ್ಕೊಂಡು ನೀಟಾಗಿ ಅದನ್ನು ಕರ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ನೋಡ್ತಿರ್ಬೋದು, ಇದು ನೆಕ್ಸ್ಟ್ ಬ್ಯಾಚ್ ಕೂಡ ಚೆನ್ನಾಗಿ ಬಂದಿದೆ. ಇದೇ ಥರ ಹೊಂಬಾಣ ಬರೋ ತನಕ ಕರಿಬೇಕು. ಕರ್ಕೊಂಡಾದ್ಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದರೆ ವಡೆ ರೆಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.